ಇನ್ನು ಬಿ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಮನೆ ಮೇಲೆ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತಾನೂ ಹೇಳೋಕ್ಕಾಗಲ್ಲ ಅನ್ನೋ ಉತ್ತರ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಬರ್ತಾ ಇದೆ. ನೋ ರಿಯಾಕ್ಷನ್ ಅಂತ ಹೊರಟು ಹೋದ್ರು ಗೃಹ ಸಚಿವ ಜಿ ಪರಮೇಶ್ವರ್. ಅಪರಾಧಿ ಇದ್ರೆ ಶಿಕ್ಷೆ ಆಗುತ್ತೆ, ನಿರಪರಾಧಿ ಆದ್ರೆ ಶಿಕ್ಷೆ ಆಗೋದಿಲ್ಲ. ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ರಿಯಾಕ್ಷನ್ ಇದು. ಭ್ರಷ್ಟಾಚಾರ ಆಗಿದೆಯೋ ಇಲ್ವೋ ವರದಿಯಲ್ಲಿ ಗೊತ್ತಾಗುತ್ತೆ. ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಸ್ಟೇಟ್ಮೆಂಟ್ ಇದು. ಸರ್ಕಾರದ 4 ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ರಿಯಾಕ್ಷನ್ ಹೇಗಿತ್ತು ನೋಡೋಣ. ಇನ್ವೆಸ್ಟಿಗೇಷನ್ ಏನಿದೆ ಅಂತ ನಂತರ ಹೇಳಬೇಕಾಯ್ತು. ಒಂದು ಸಲ ರಾಜಕೀಯ ಅಂತ ಹೇಳಕ್ಕಾಗಲ್ಲ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನೂ ಎನ್ಕ್ವೈರಿ ನಡೀತಾ ಇದೆ. ಸೊ ಅವರು ದಾಖಲೆ ನೋಡಿದ ಮ್ಯಾಗೆ ಗೊತ್ತಾಗೋದು ಏನಂತ. ಈಗ ತಕ್ಷಣ ಹಿಂಗೆ ಅಂತ ಹೇಳಲಿಕ್ಕೆ ಕಷ್ಟ. ಮುಜುಗರು ಅವ್ರು ಮಾಡಿದರೆ ಖಂಡಿತವಾಗಿ ಮುಜುಗರ, ಆದರೆ ಅದನ್ನು ತನಿಖಾ ಹಂತದಲ್ಲಿ ಇದೆ. ಒಂದು ವೇಳೆ ಹಂಗೇನೋ ಅವರು ಮಂತ್ರಿಗಳು ಮತ್ತೆ ಯಾರು ಇನ್ವಾಲ್ವ್ ಇದ್ದರೆ ಶಾಸಕರು, ಖಂಡಿತವಾಗಿ ಅದು ಒಂದು ಕಳಂಕ. ನಾಗೇಂದ್ರನ ಇಡಿ ವಶಪಟ್ಟಿದೆ ಸರ್. ಇವತ್ತು 2 ದಿನಗಳ ವಿಚಾರಣೆ. ನೋ ರಿಯಾಕ್ಷನ್. ನಾಗೇಂದ್ರನ ಇಡಿ ವಶಪಟ್ಟಿದೆ ಸರ್. ಇವತ್ತು 2 ದಿನಗಳ ವಿಚಾರಣೆ. ನೋ ರಿಯಾಕ್ಷನ್. ಈಗ ಇಡಿ ಅವ್ರನ್ನ ಬಂಧಿಸಿದೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ನಾನು ಬೆಳಗ್ಗೆ ಹೇಳಿದ್ದೀನಿ, ತನಿಖೆ ಆಗಲಿ, ರಾಜಕೀಯ ಯಾವುದೂ ಒತ್ತಡಗಳಾಗಬಾರ್ದು. ಅದರಲ್ಲಿ ಅವರು ಅಪರಾಧಿ ಇದ್ದರೆ ಅವ್ರಿಗೆ ಶಿಕ್ಷೆ ಆಗ್ತದೆ, ಅಪರಾಧಿ ಇರಲಿಕ್ಕೆ ಅವ್ರಿಗೆ, ಅವರು ನಿರಪರಾಧಿ ಇದ್ದರೆ ಅವ್ರಿಗೆ ಶಿಕ್ಷೆ ಆಗುವಂಗಿಲ್ಲ. ಹಾಂ ನೋಡಿ, ಎಷ್ಟು ಈಗ ನೋಡಿ, ಈಗ ಮೂಲತಃ ಎಲ್ಲ ಇಲ್ಲಿವರೆಗೆ ಏನು ಸಾಕ್ಷಿಗಳಿದ್ದಾವೆ. ನಾನು ಇನ್ವೆಸ್ಟಿಗೇಷನ್ ನಡೆದಾಗ ನಾನು ಬಿಡಿ ಮಾತಾಡೋಕ್ಕೆ ಹೋಗೋದಿಲ್ಲ. SIT ಇತ್ತು, SIT ತನಿಖೆ ಮಾಡ್ತಾಯಿತ್ತು. ಈಗ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿ ಮೋಸ್ಟ್ಲಿ ಇಡಿ ಬಂದಿರಬೇಕು. ಇದರಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಲಿ. ಮತ್ತು ಏನಿದಾವು ಈ ವಾಯ್ಸ್ ರೆಕಾರ್ಡ್ಸು ಎಲ್ಲನೂ ಕೂಡ ಯಾರ್ಯಾರೋ ಅಧಿಕಾರಿಗಳ ಮಧ್ಯೆ ನಾಳೆ ಎಷ್ಟೋ ಸಲ, ಇವತ್ತೊಂದು ಸಲ ನಮ್ಮ ಕೆಳಗಿನ ಅಧಿಕಾರಿಗಳು, ನನ್ನದೇ ಕೆಳಗಿನ ಅಧಿಕಾರಿಗಳು ಏನೋ ಮಾಡಿದರು, ನನ್ನ ಹೆಸರು ಹೇಳಿ ಮಾಡಿದರು, ನಾನು ಹೊಣೆ ಆಗ್ತೀನಾ ಅಂತ? ನಿಮ್ಮದೇ ಒಂದು TV ವಾಹಿನಿ ಅದ, ಯಾರೋ ಒಬ್ಬರು ರಿಪೋರ್ಟರ್ ಏನೋ ಇದು ಮಾಡ್ತಾನೆ, ಅದಕ್ಕೆ ಆ ರಿಪೋರ್ಟರ್ಗೆ TV ಇದು ಆಗ್ತದಾ? ಅಥವಾ ವಯಸ್ಸು ವರ್ಷ ಅವ್ರು ಮಾಡಿ ತಪ್ಪಿದ್ದು ನೀವು ಆಗ್ತೀರಾ? ನಾನು ನೋಡ್ತಾ ಇದ್ದೀನಿ, ನನಗೂ ಮಾಹಿತಿ ಇದೆ. ಸೊ ಕಾನೂನು ಕ್ರಮ ತೊಗೊಳ್ತಾ ಇದೆ, ರೂಲ್ಸ್ ಪ್ರಕಾರ ನಡೀತಾನೆ ಇದೆ. ಸೊ ಒಬ್ವಿಯಸ್ಲಿ ನಾಗೇಂದ್ರ ಅವರು ಅವ್ನ ಮಾರಲ್ ಗ್ರೌಂಡ್ಸ್ ರಿಸೈನ್ ಮಾಡಿದ್ದಾರೆ. ಈಗ ಅಲ್ಲಿ SBI ಬ್ಯಾಂಕ್ನವರು CBI ಕೊಟ್ಟಿದ್ದಾರೆ. ಈಗ ಇಡಿ ಕೂಡ ಇನ್ವಾಲ್ವ್ ಆಗಿದೆ. SIT ಆಪರೇಷನ್ಸ್ ಕೂಡ ನಡೀತಾ ಇದೆ. ಫೇರ್ ಎನ್ಕ್ವೈರಿ ನಡೀತಾ ಇದೆ. ಭ್ರಷ್ಟಾಚಾರ ಆಗಿರೋದಕ್ಕೆ ಇಡಿಯವರು ವಶಕ್ಕೆ ತಗೊಂಡಿದ್ದೆ ಸಾಕ್ಷಿ ಅಂತ ಇಲ್ಲ, ಈ ಭ್ರಷ್ಟಾಚಾರ ಇದೆಯೋ ಇಲ್ಲೋ ಸಂಪೂರ್ಣ ವರದಿ ಬಂದ ಮೇಲೆ ಗೊತ್ತಾಗೋದು. ಈಗ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಭ್ರಷ್ಟಾಚಾರ ಆಗಿತ್ತಿಲ್ಲೋ? ಈಗ ವಿಜೇಂದ್ರ ಅವರು ಕೇಳಿ, ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಇಲ್ಲೋ? ಸುಪ್ರೀಂ ಕೋರ್ಟು ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹೇಳ್ತು? ಸುಪ್ರೀಂ ಕೋರ್ಟು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹೇಳ್ತು? ಅಲ್ಲಿ ಯಾಕೆ CBI ಎನ್ಕ್ವೈರಿ ಆಗಬಾರ್ದು ಅನ್ನೋದು ಒಂದು ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.